ಮೋದಿ ನೋಡಿ ಮತ ಹಾಕಿದರೆ ಖಾಲಿ ಚೊಂಬು ಕೊಡುತ್ತಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವ್ಯಂಗ್ಯ. ಕಾಂಗ್ರೆಸ್ ಇರಲಿ ಬಿಜೆಪಿಯೇ ಆಗಿರಲಿ ಯಾವತ್ತೂ ಯಾರ ವಾಸಸ್ಥಳಗಳನ್ನು ಖಾಲಿ ಮಾಡಲು ಅವಕಾಶ ಕೊಡುವುದಿಲ್ಲ. ನಿಮ್ಮ ಜೊತೆಗೆ ಎಂದಿಗೂ ನಾನಿದ್ದೇನೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬೈತ್ಕೋಲ ಮೀನುಗಾರರಿಗೆ ಅಭಯ ನೀಡಿದ್ದಾರೆ. ಕಾರವಾರದ ಅಮದಹಳ್ಳಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಮೋದಿ ನೋಡಿ ಮೋದಿ ನಮಸ್ಕಾರ ನಂಬಿ ಮತ ಹಾಕಿ ಎನ್ನುತ್ತಾರೆ. ಹಾಗೇನಾದರೂ ಈ ಬಾರಿ ಮಾಡಿದರೆ ಖಾಲಿ ಚೊಂಬು ಸಿಗುತ್ತದೆ ಅಷ್ಟೇ. ಗಲ್ಲಿ ಪ್ರಶ್ನೆಗಳನ್ನು ದಿಲ್ಲಿಗವೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಕರೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್, ಡಿಸಿಸಿ ಉಪಾಧ್ಯಕ್ಷ ಶಂಭು ಶೆಟ್ಟಿ, ನಗರಸಭಾ ಸದಸ್ಯರಾದ ರಾಜೇಶ್ ಮಾಜಾಳಿಕರ್, ಪ್ರಶಾಂತ್ ಹರಿಕಂತ್ರ, ಮೀನುಗಾರ ಮುಖಂಡರಾದ ದುಳಿಯಾ ದುರ್ಗೇಕರ್, ಶ್ರೀಧರ್ ಹರಿಕಂತ್ರ, ಗೌರೀಶ್ ಹರಿಕಂತ್ರ, ಲಿಯೋ ಲೂಯಿಸ್, ವಿಲ್ಸನ್ ಫರ್ನಾಂಡಿಸ್, ಜಿಪಿ ನಾಯ್ಕ್, ರಾಜು ದೇಸಾಯಿ, ಗಣಪತಿ ಮಾಂಗ್ರೆ, ದೇವಾನಂದ ಚಂಡೇಕರ್, ಚಂದ್ರಕಾಂತ್ ಚಿಂಚಣಿಕರ್, ರಾಘು ನಾಯ್ಕ್ ಮುಂತಾದವರಿದ್ದರು. ಇಲೆಕ್ಷನ್ ಬಹಳ 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 ಮಹತ್ವದ್ದು ಇದೆ. ಯಾಕೆಂದ್ರೆ ಈ ಬಾರಿ ಮತ್ತೆ ಒಮ್ಮೆ ಸತಿ ಬಿಜೆಪಿ ಆರ್ಎಸ್ ಬಂದ್ರೆ ನಮ್ಮ ಹುಡುಗರು ತಪ್ಪು ದಾರಿ ಏನು ಹೋಗ್ತಾ ಇದ್ದಾರೆ ಅದು ಮಾತ್ರ ನಿಜ ಹೋಗತ್ತೆ. ಇಡೀ ಪೂರ್ತಿ ದೇಶ ಮಾರಾಟ ಮಾಡಿಬಿಡ್ತಾರೆ ಈ ಗುಜರಾತಿ ಜೋಡಿ ಜೋ ಹೇ ಅಮಿತ್ ಶಾ और ಮೋದಿ ಜಿ ಕಿ. ದೇಶ ಮಾರಾಟ ಮಾಡಿ ಅದಾನಿ ಅಂಬಾನಿಗೆ ಎಲ್ಲ ಮಾರಾಟ ಮಾಡಿ ಮತ್ತೆ ಬಹುಶಃ ಇದು ಕೊನೆ ಇಲೆಕ್ಷನ್ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಒಮ್ಮೆ ಸತಿ प्रेसिडेंट रूल नहीं तो हिटलर शाही जैसा ये बीजेपी के जो दो नेता बैठे ऊपर पक्के से ऐसा करके छोड़ेंगे. फिर हमें इंसान करके रहने के लिए अपने ही घर में इनका परमिशन लेना पड़ेगा कि भाई आज हम ये खाना चाह रहे खा सकते हैं क्या. यहाँ तक नौबत ला के रखी है इन लोगों ने. खाना क्या, पहनना क्या, जाना किधर, किसने जाना, उठना कब, बैठना कब, मैं साड़ी पहनूं का ड्रेस पहनूं, मैं बाहर निकलूं कि घर पे बैठूं. ಇದು ಎಲ್ಲ ನಮ್ಮ ತಂದೆ ತಾಯಿ ಹೇಳಬೇಕು. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ನೇಬರ್ ಕೂಡ ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಸೊ ರಾಜಕೀಯವಾಗಿ ಬಿಜೆಪಿ ಪಾರ್ಟಿ ಈ ಥರ ಯಾಕೆ ನಮ್ಮ ಮನೆ ಅಲ್ಲಿ ಎಲ್ಲ ನೋಡಿ ಯಾಕೆ ಇದು ಎಲ್ಲ ಬದಲಾವಣೆ ಮಾಡಲಿಕ್ಕೆ ಹೊಂಟಿದ್ದಾರೆ ಅದು ಒಂದು ಪ್ರಶ್ನೆ ಇದೆ. ಅದು ನಿಲ್ಲಿಸ್ಬೇಕಾ ಅಂದರೆ ದಯವಿಟ್ಟು ತಾವು ಎಲ್ಲರೂ ಕಾಂಗ್ರೆಸ್ಗೆ ಮತ ಹಾಕಬೇಕು. ಇದು 5 ಗ್ಯಾರಂಟೀಸ್ ನಿಮಗೆ ಮುಟ್ಟಿಸಿದ್ದೀವಿ. ಇನ್ನೂ 5 ಪಂಚ ನ್ಯಾಯ ಗ್ಯಾರಂಟೀಸ್ ಕೂಡ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ ಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗ್ತದೆ, ಇಂಡಿಯಾ ಅಲಯನ್ಸ್ ಸರ್ಕಾರ ಆಗ್ತದೆ. ಆ ಸರ್ಕಾರ ವತಿಯಿಂದ ಕೂಡ 5 ಗ್ಯಾರಂಟೀಸ್ ನಿಮಗೆ ಮುಟ್ಟಿಸ್ತೀವಿ ಅಂತ ವಿಶ್ವಾಸ ನನಗೆ ಇದೆ. ನಾನು ಅಷ್ಟೇ ನಿಮಗೆ ಎಲ್ಲರಿಗೆ ಅಷ್ಟೇ ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ ಅಂತ. ದಯವಿಟ್ಟು ಬರೋದು 7th ಮೇಗೆ 1 ನಂಬರ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಮ್ಮ ಹಸ್ತ ಗುರು. ನಾನು ಯಾವಾಗಲೂ ಇರೋದು ಮನೆ ಇರೋದು ಜಾಗ ಖಾಲಿ ಮಾಡಲಿಕ್ಕೆ ಯಾವುದು ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಇನ್ನೂ ಯಾವುದು ಸರ್ಕಾರ ಇರಲಿ, ನಾವು ಅದು ಮಾಡಿಕೊಡ್ಲಿಕ್ಕೆ ಅವಕಾಶನೇ ಕೊಡಲ್ಲ. ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಯಾವಾಗಲೂ ಬೇಕಾದ್ರೆ ನಿಮ್ಮ ಶಾಸಕರು ಕರಿ, ನನಗೆ ಕರಿ, ಏನಂತ ಚೂಡಿ ಥರ ಸುದ್ದಿ ಬಂದರೆ ಕೂಡ ನಿಮ್ಮ ಜೊತೆ ದಾರಿ ಮೇಲೆ ಕೂತ್ಕೊಂಡು ಕೂಡ ನಾನು ಕೂಡ ಈ ಹೋರಾಟ ನಾವಿಬ್ಬರು ಈ ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತ ಈ ಖಾಲಿ ಮಾಡಲಿಕ್ಕೆ ಅಂತ ಅವಕಾಶ ಕೊಡಲ್ಲ. ಇದು ಬರೀ ಇಲೆಕ್ಷನ್ ಗಿಮಿಕ್ ಇದೆ ಅಂತ ತಾವು ಎಲ್ಲರೂ ಪ್ಲೀಸ್ ತಿಳ್ಕೋಬೇಡ. ಹೋರಾಟ ಮಾಡಿ ತೋರಿಸಿದ್ದೀನಿ. ಮುಂದೆ ಕೂಡ ಉತ್ತರ ಕನ್ನಡ ಜಿಲ್ಲೆ ಈ ಗ್ರಾಮದಕ್ಕೋಸ್ಕರ ಕೂಡ ನಿಮ್ಮ ಜೊತೆ ದಾರಿ ಮೇಲೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಕೂಡ ನಿಮ್ಗೆಲ್ಲರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಇದು ಬಿಟ್ಟು ಖಂಡಿತವಾಗಿ 5 ಗ್ಯಾರಂಟೀಸ್ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಹಸ್ತದ ಗುರುತಿಗೆ ಒಂದು ಬಟನ್ ಅನ್ನು ಒತ್ತಿ ಗಟ್ಟಿ ಹಿಡಿದು ಸೌಂಡ್ ಬಂದ ಮೇಲೆ ಆ ಚೀಟಿ ಹಸ್ತದ ಕಂಡ ಮೇಲೆ ಎಷ್ಟು ಅನ್ಯಾಯದಲ್ಲಿ ಇವತ್ತು ಮೀನುಗಾರರು ಬದುಕುತ್ತಿದ್ದಾರೆ. ಅವರ ಬದುಕು ಯಾವುದು, ಯಾವ ರೀತಿಯಲ್ಲಿ ದುಸ್ತರವಾಗಿದೆ ಅದೆಲ್ಲವರ ಇತಿಹಾಸ ತಮಗೆ ಗೊತ್ತಿರುವಂಥ ವಿಷಯ. ಮೇಡಮ್, ಇಲ್ಲಿ ಕುಂತಂಥ ಮಹಿಳೆಯರಾಗಲಿ ಪುರುಷರಾಗಲಿ ಈ ಮೀನುಗಾರರ ಕುಟುಂಬಕ್ಕೆ ಸೇರಿದವರು ಜಾಸ್ತಿ.
ಮೀನುಗಾರಿಕೆಯನ್ನೇ ಮಾಡಿ ತಮ್ಮ ಬದುಕನ್ನು ಕಂಡುಕೊಂಡವರು. ಆದರೆ ಸದ್ಯದಲ್ಲಿ ಇವತ್ತು ಅನೇಕ ರಾಷ್ಟ್ರೀಯ ಯೋಜನೆಗಳು ಇವತ್ತು ಕೇವಲ ಮೀನುಗಾರರು ವಾಸಿಸುವಂತ ಕಡಲ ತೀರದಲ್ಲಿಯೇ ಬಂದು ನೆಲೆಯೂರಿ ಅವರು ಶತಶತಮಾನಗಳಿಂದ ಏನು ನೆಲೆಯೂರಿ ನಿಂತಂತ ಅವರೆಲ್ಲವರನ್ನ ಇವತ್ತು ಒಕ್ಕಲೆಬ್ಬಿಸುವಂತ ಹುನ್ನಾರ ಅನೇಕ ವರ್ಷಗಳಿಂದ ನಡೀತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ, ಪರೋಕ್ಷವಾಗಿ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಸೂಚನೆ ನೀಡಿದ್ದಾರೆ ವಿ ಸುನೀಲ್ ಕುಮಾರ್. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದ್ದು ಪರೋಕ್ಷವಾಗಿ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ವಿವಿಧ ವಸ್ತುಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿಗೆ ನೀಡಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಹೇಳಿದರು. ಅವರು ಬನವಾಸಿಯಲ್ಲಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ನಡೆಸಿ ಚುನಾವಣೆ ತಯಾರಿಯ ಕುರಿತು ಮಾಹಿತಿ ಪಡೆದು ಮಾತನಾಡಿದರು. ಪಕ್ಷ ಬದಲಾಯಿಸುವವರ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ಪಕ್ಷದಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ರಾಜೀನಾಮೆ ನೀಡಿ, ಧೈರ್ಯವಿದ್ದರೆ ಉಪಚುನಾವಣೆ ಎದುರಿಸಲಿ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ಗೆ ವಿ ಸುನೀಲ್ ಕುಮಾರ್ ತಿರುಗೇಟು ನೀಡಿದರು. ಗ್ಯಾರಂಟಿಗೆ ಬಿಜೆಪಿ ಏನು ವಿರೋಧ ಮಾಡೇ ಇಲ್ಲ, ಯಾವತ್ತೂ ವಿರೋಧ ಮಾಡಿಲ್ಲ. ಕಾಂಗ್ರೆಸ್ ವಿನಾಕಾರಣ ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರಗಳನ್ನು ಮತ್ತು ಬಹಳ ದೊಡ್ಡ ಪ್ರಮಾಣದ ವೈಭವೀಕರಣವನ್ನು ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ನಾನು ಇಲ್ಲಿ ಕೂತಿರುವಂಥ ನಮ್ಮ ಕಾರ್ಯಕರ್ತರಿಗೆ ಲೆಕ್ಕ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ಯೋಜನೆಯನ್ನು ಕೊಟ್ಟು ಬೇರೆ ಎಲ್ಲ ಯೋಜನೆಗಳನ್ನು ಹೆಂಗೆ ರದ್ದು ಮಾಡಿದ್ರು ಅಂತ. ಸರ್ಕಾರ ಅಂತಂದ್ರೆ ಯಾವುದೋ ಒಂದು ಯೋಜನೆ ಕೊಟ್ಟೆ ಅದು ಬಹಳ ದೊಡ್ಡದು ಅಂತ ಹೇಳಬಾರ್ದು. 10 ಯೋಜನೆಗಳನ್ನು ಸರ್ಕಾರ ಇವತ್ತು ರದ್ದು ಮಾಡಿದೆ. ಉದಾಹರಣೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. 2,000 ರೂಪಾಯಿಯನ್ನು ಕೊಟ್ಟು 10,000 ರೂಪಾಯಿ ಹೆಂಗೆ ಕಿತ್ಕೊಳ್ತಾ ಇದೆ ಸರ್ಕಾರ. ಉದಾಹರಣೆಗೆ ಕೃಷಿ ಸಮ್ಮಾನ್ ಯೋಜನೆ ನಡಿನಲ್ಲಿ ನಾವು 10,000 ರೂಪಾಯಿ ಕೊಡ್ತಾ ಇದ್ವಿ. ಕೇಂದ್ರ ಸರ್ಕಾರದ 6,000, ರಾಜ್ಯ ಸರ್ಕಾರದ 4,000. ಗೊತ್ತಾನೆ? ಕೂತ್ಕೊಳ್ಳಿ ನೀವು ಅಧ್ಯಕ್ಷರೇ. ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಯಿತು. ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸೈಕಲ್ ಯೋಜನೆ ರದ್ದಾಯಿತು. ವಿದ್ಯಾನಿಧಿ ಯೋಜನೆ ರದ್ದಾಯಿತು. ವಿದ್ಯಾಸಿರಿ ಅಂತೇಳಿ ಯಾವ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗಲ್ವೋ ಅಂಥವ್ರಿಗೆ 1,200 ರೂಪಾಯಿ ತಿಂಗಳ ನಮ್ಮ ಸರ್ಕಾರ ಕೊಡ್ತಾ ಇತ್ತು. ವಿದ್ಯಾರ್ಥಿಯ 1,200 ರೂಪಾಯಿಯನ್ನು ಈ ಸರ್ಕಾರ ಕಿತ್ಕೊಂಡಿದೆ. ಹಾಲಿನ ರೇಟ್ ಇವತ್ತು ಜಾಸ್ತಿ ಆಗಿದೆ. ಇಲ್ಲಿಯ ಸ್ಥಳೀಯ ಶಾಸಕರು ಪಾರ್ಟಿಗೆ ವಿರುದ್ಧವಾದಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬಿ ಜೆ ಪಿಯಿಂದ ದೂರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಬಿ ಜೆ ಪಿಯಿಂದ ಎಲ್ಲ ರೀತಿಯಾದಂಥ ಅವಕಾಶಗಳು ಅವ್ರಿಗೆ ಸಿಕ್ಕಿದೆ. ಎಲ್ಲ ರೀತಿಯಾದಂಥ ಲಾಭವನ್ನು ಅವರು ಬಿ ಜೆ ಪಿಯಿಂದನೇ ಮಾಡ್ಕೊಂಡಿರುವಂಥದ್ದು. ಬಿ ಜೆ ಪಿಯಿಂದ ಯಾಕೆ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟ ಮಾಡಬೇಕು, ನಾನಲ್ಲ. ಆದರೆ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಇವತ್ತಿಗೂ ಕೂಡ ಒಪ್ಕೊಂಡಿದ್ದಾರೆ. ವರ್ಷಕ್ಕೆ ಒಂದೊಂದು ಪಾರ್ಟಿಯನ್ನು ಬದಲಾಯಿಸುವಂಥವ್ರ ಬಗ್ಗೆ ಮತದಾರರು ಕೂಡ ಜಾಗೃತಿಯನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಬಹುಸಂಖ್ಯಾತ ಹಿಂದೂಗಳನ್ನು ಒಡೆದು ಆಳುವ ನೀತಿ ಕಾಂಗ್ರೆಸ್ ಅನುಸರಿಸುತ್ತಿದೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕಾರವಾರದ ವಿವಿಧ ಭಾಗಗಳಲ್ಲಿ ಪ್ರಚಾರ ಸಭೆ ನಡೆಸಿದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಕರ್ತರ ಜೊತೆ ಚರ್ಚಿಸಿ ಹಿಂದೂಗಳೆಲ್ಲರೂ ಎಚ್ಚರಿಕೆ ವಹಿಸಬೇಕಾದ ಸ್ಥಿತಿ ಬಂದಿದೆ. ಹಣ ಹೆಂಡದಿಂದ ಮತ ಖರೀದಿಸಬಹುದು ಎಂಬ ಆಲೋಚನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಇದ್ದಾರೆ. ಇದನ್ನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಕೆಲಿಸುವ ಹುನ್ನಾರ ಮಾಡುತ್ತಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಕರೆ ನೀಡಿದರು. ನಮ್ಮ ದೇಶದ ತಂಟೆಗೆ ಬಂದರೆ ಒಳಗಡೆ ನುಗ್ಗಿ ಹೊಡೆಯುತ್ತೇವೆ ಎಂದು ಪಾಕಿಸ್ತಾನ ಹಾಗೂ ಚೀನಾದವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ತಾಕತ್ತು. ಸನಾತನ ಧರ್ಮ ಉಳಿದು ಇನ್ನಷ್ಟು ಬಲಿಷ್ಠವಾಗಲು ನರೇಂದ್ರ ಮೋದಿ ಇನ್ನೊಮ್ಮೆ ಪ್ರಧಾನಿಯಾಗಬೇಕೆಂದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ. 500 ವರ್ಷಗಳ ನಮ್ಮ ಪೂರ್ವಜರ ತ್ಯಾಗ ಬಲಿದಾನದ ಸಂಕೇತವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲು ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಕಾರಣ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಈಗ ನಾವು ರಾಮ ಮಂದಿರ ನಿರ್ಮಾಣದ ವಿರೋಧಿಗಳಲ್ಲ, ನಾವು ಹಿಂದೂಗಳ ಪರವಾಗಿ ಇದ್ದೇವೆ ಎಂದು ಕಾಂಗ್ರೆಸ್ ಸುಳ್ಳು ಹೇಳುತ್ತಿದ್ದಾರೆ. ಹಿಂದೂ ಯುವಕರ ಕೊಲೆಯಾದ ವೇಳೆ ಕಾಂಗ್ರೆಸ್ ನಾಯಕರು ಸಹಜ ಕೊಲೆ ಎಂದು ಹೇಳುತ್ತಾರೆ. ಹಿಂದೂ ಕಾರ್ಯಕರ್ತರ ಬಲಿದಾನಕ್ಕೆ ಬೆಲೆ ಇಲ್ಲವೇ ಎಂದು ಕಾಂಗ್ರೆಸ್ ಮುಖಂಡರನ್ನು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಕಾರವಾರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ಇನ್ನಿತರರು ಇದ್ದರು. ಕೇಂದ್ರ ಭದ್ರತಾ ಪಡೆಯ ಆರೋಗ್ಯ ತಪಾಸಣೆ ನಡೆಸಿದ ಆರೋಗ್ಯ ಇಲಾಖೆ. ಶಿರಸಿ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ತಂಗಿರುವ ಲೋಕಸಭಾ ಚುನಾವಣೆ ಕರ್ತವ್ಯಕ್ಕೆ ಶಿರಸಿ ತಾಲೂಕಿನಲ್ಲಿ ನಿಯೋಜನೆಗೊಳ್ಳಲಿರುವ ಕೇಂದ್ರೀಯ ಭದ್ರತಾ ತುಕಡಿಯ ಸಿಬ್ಬಂದಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ದಿನಾಂಕ 2/5/2024 ಗುರುವಾರದಂದು ಮಲೇರಿಯಾ ತಪಾಸಣೆ ಹಾಗೂ ಮಲೇರಿಯಾ ಮತ್ತು ಫೈಲೇರಿಯಾ ರಕ್ತ ಲೇಪನ ಸಂಗ್ರಹಣೆ ಮಾಡಲಾಯಿತು.
ತಾಲೂಕಿನ ಆರೋಗ್ಯ ಇಲಾಖೆಯ ವತಿಯಿಂದ ಆರೋಗ್ಯ ಹಿರಿಯ ನಿರೀಕ್ಷಣಾಧಿಕಾರಿಗಳು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಪ್ರಯೋಗಾಲಯ ತಂತ್ರಜ್ಞಾಧಿಕಾರಿಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಹಾಜರಿದ್ದರು.